ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕಾತಿ ಮೇಗೌಡ. ರಾಜ್ಯದಲ್ಲಿ ಉಪಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಇದೀಗ ಸಚಿವ ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಅನುಮತಿಯನ್ನು ಕೋರೋದಕ್ಕೆ ಮುಂದಾಗಿದ್ದರೆ, ಇತ್ತ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಾಯಕತ್ವ ಬದಲಾಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ವಿಶ್ವಾಸದಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಇದೀಗ ಕಾಂಗ್ರೆಸ್ನಲ್ಲಿ ಒಂದು ಕಡೆಯಾಗಿ ಹಿರಿಯರು ಮತ್ತು ಕಿರಿಯರ ನಡುವೆ ಸಚಿವ ಸಂಪುಟ ಪುನರ್ರಚನೆಗೆ ಏನಾದರೂ ಮುಂದಾದರೆ ಒಂದು ರೀತಿ ತಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಪೈಪೋಟಿ ಎದುರಾಗಿರುವಂಥದ್ದು. ಒಂದು ಕಡೆಯಾಗಿ ಹಿರಿಯ ಶಾಸಕರುಗಳು 40ಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರುಗಳು ಪ್ರತ್ಯೇಕವಾಗಿ ಭೋಜನ ಕೂಟವನ್ನು ಔತಣಕೂಟದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ರೆ, ಇತ್ತ ಕಿರಿಯ ಶಾಸಕರುಗಳು ಪತ್ರವನ್ನು ಬರೆಯೋದ್ರ ಮುಖಾಂತರ ನಮಗೂ ಕೂಡ ಕನಿಷ್ಠ 5 ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ AICC ನಾಯಕರ ಮೊರೆ ಹೋಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಹಿರಿಯರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು. ಇದೇ ತಿಂಗಳ 20 ಅಥವಾ 25ನೇ ತಾರೀಕು ನವದೆಹಲಿ ಪ್ರವಾಸವನ್ನು ಕೈಗೊಳ್ಳೋದ್ರ ಮುಖಾಂತರ ಹೈಕಮಾಂಡ್ ಮೇಲೆ ಒತ್ತಡ ಏರುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ಯಾಕಂತ ಹೇಳಿದ್ರೆ ಕಳೆದ ಬಾರಿಯೇ ಏನು ಸಭೆ ಸೇರಿದಂಥ ಸಂದರ್ಭದಲ್ಲಿ, ಅಂದರೆ ಬೋರಿಂಗ್ ಕ್ಲಬ್ನಲ್ಲಿ ಸಭೆ ಸೇರಿದಂಥ ಬಳಿಕ ಆವತ್ತಿನ 2-3 ದಿನಗಳಲ್ಲಿ ನವದೆಹಲಿಗೆ ಪ್ರವಾಸವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆಯನ್ನು ಮಾಡಿದರು. ಆದರೆ ಉಪಚುನಾವಣೆ ಘೋಷಣೆಯಾದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಉಪಚುನಾವಣೆ ಮುಗಿದ ಬಳಿಕ ನಾವು ನವದೆಹಲಿ ಪ್ರವಾಸವನ್ನು ಕೈಗೊಂಡು ಯಾರು ಸಂಪರ್ಕಕ್ಕೆ ಸಿಗ್ತಾರೆ, ಯಾರು ಭೇಟಿಗೆ ಅವೈಲಬಲ್ ಇರ್ತಾರೆ ಅಂಥವ್ರನ್ನ ಭೇಟಿಯಾಗೋದ್ರ ಮುಖಾಂತರ ಹೈಕಮಾಂಡ್ ಮೇಲೆ, ಅಂದರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಡವನ್ನು ಏರೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಇದೀಗ ಉಪಚುನಾವಣೆ ಮುಗಿದಿರುವಂಥ ಹಿನ್ನೆಲೆಯಲ್ಲಿ 20 ಅಥವಾ 25ನೇ ತಾರೀಕು AICC ನಾಯಕರ ಭೇಟಿಗೆ ಮುಂದಾಗಿರುವಂಥದ್ದು. ಅಂದರೆ ನವದೆಹಲಿಗೆ ಯಾರ ಪೂರ್ವಾನುಮತಿ, ಅಂದರೆ ಭೇಟಿಗೆ ಯಾರ ಪೂರ್ವಾನುಮತಿಯನ್ನು ಪಡೆಯದೆ ದಿಢೀರ್ ನವದೆಹಲಿಗೆ ಪ್ರಯಾಣವನ್ನು ಬೆಳೆಸುವಂಥದ್ದು. ಅಲ್ಲಿ ಎಲ್ಲರೂ ಕೂಡ ಕರ್ನಾಟಕ ಭವನದಲ್ಲೇ ವಾಸ್ತವ್ಯವನ್ನು ಹೂಡಬೇಕು. ಫ್ರೆಂಡ್ಸ್ ಇದ್ದಾರೆ ಅಥವಾ ಸಂಬಂಧಿಕರಿದ್ದಾರೆ, ಅಲ್ಲಿ ಇಲ್ಲಿ ಹೋಗಂಗಿಲ್ಲ. ಕರ್ನಾಟಕ ಭವನದಲ್ಲೇ 40 ಮಂದಿ ಹಿರಿಯರು ಎಲ್ಲರೂ ಕೂಡ ವಾಸ್ತವ್ಯವನ್ನು ಹೂಡಬೇಕು. ಆ ಬಳಿಕ AICC ಕಚೇರಿಯಲ್ಲಿ ಸಾಧ್ಯವಾದರೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿಯವರ ಭೇಟಿಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡುವಂಥದ್ದು. AICC ಕಚೇರಿಯಲ್ಲಿ KC ವೇಣುಗೋಪಾಲ್ ಸಿಕ್ಕಿದ್ರೆ KC ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗುವಂಥದ್ದು, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗುವಂಥದ್ದು, ಇತರೆ AICC ನಾಯಕರನ್ನ ಭೇಟಿ ಆಗುವಂಥದ್ದು. ಮತ್ತೊಂದು ಕಡೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನು ಗಮನಕ್ಕೆ ತಂದು, ಎಸ್ಪೆಷಲಿ ನೀವು ಕರ್ನಾಟಕದವರೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿರಿಯರ ಬೆನ್ನಿಗೆ ನೀವು ನಿಲ್ಲಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಕಾಲದಿಂದಲೂ ಕೂಡ ನಾವು ಪಕ್ಷಕ್ಕೆ ದುಡಿದಿದ್ದೀವಿ, ನಮಗೆ ಕೊನೆಯ ಇದೊಂದು ರೀತಿ ಚುನಾವಣೆ, ಮತ್ತೊಂದು ಕಡೆಗೆ ಕೊನೆಯ ಬಾರಿ ನಾವು ಸಚಿವರನ್ನಾಗಿಸ್ಕೊಂಡು ನಾವು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀವಿ ಎನ್ನುವಂಥ ಒಂದು ಮಾತನ್ನು ಹೇಳೋದಕ್ಕೂ ಕೂಡ ಕೆಲ ಹಿರಿಯ ಶಾಸಕರುಗಳು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆಗೂ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಬ್ಬ ಶಾಸಕರು ಫ್ಲೈಟ್ ಬುಕ್ ಮಾಡುವಂಥದ್ದು, ಇನ್ನೊಬ್ಬರು ವಸತಿ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥದ್ದು, ಮತ್ತೊಬ್ಬ ಶಾಸಕರು ಮೀಡಿಯಾನ ಕಂಡಕ್ಟ್ ಮಾಡುವಂಥದ್ದು, ಅಂದರೆ ಮಾಧ್ಯಮ ನಿರ್ವಹಣೆಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ಸಾಲಾಗಿ ಒಂದಷ್ಟು ಮಂದಿ ಶಾಸಕರುಗಳು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಹಿರಿಯ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೂ ಮುಂದಾಗಿದ್ದಾರೆ. ಆಮೇಲೆ 40 ಮಂದಿ ಹಿರಿಯ ಶಾಸಕರಲ್ಲಿ ಕನಿಷ್ಠ 20 ಮಂದಿ ಹಿರಿಯ ಶಾಸಕರುಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. 20 ಮಂದಿನ ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ನಮ್ಮಲ್ಲಿ ಮಾತ್ರ ಡಿವೈಡ್ ಆಗಬಾರ್ದು, ನಮ್ಮಲ್ಲಿ ಮಾತ್ರ ಅಪಸ್ವರಗಳು ಕೇಳಿಬರಬಾರ್ದು ಅಂಥದ್ದು ಉಮ್ಮತದ ನಿರ್ಧಾರಕ್ಕೆ ಇದೀಗ ಹಿರಿಯ ಶಾಸಕರುಗಳು ಕೂಡ ಮುಂದಾಗಿ ತೀರ್ಮಾನಕ್ಕೆ ಬಂದಿರುವಂಥದ್ದು. ಸೊ ಹೀಗಾಗಿ ಹಿರಿಯ ಶಾಸಕರುಗಳು ನವದೆಹಲಿ ಪ್ರವಾಸವನ್ನು ಕೈಗೊಳ್ಳೋದು ಒಂದು ಕಡೆಯಾಗಿ ಕುತೂಹಲ ಮೂಡಿಸಿದರೆ, ಮತ್ತೊಂದು ಕಡೆಯಾಗಿ ಇವತ್ತು ಏನು ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಏನು ಭಾಗಿಯಾಗಿದ್ದರೆ, ಆ ಒಂದು ಸಭೆ ಮುಗಿದಂಥ ಬಳಿಕ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಏನು ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದೇ ಆಗಿದ್ದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಅನುಮತಿಯನ್ನು ಕೇಳೋದಕ್ಕೆ ಒಂದು ಪ್ಲ್ಯಾನನ್ನು, ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಒಂದು ಮನವಿಗೆ, ಸಿದ್ದರಾಮಯ್ಯನವರ ಮಾತಿಗೆ ಪೂರ್ವಾನುಮತಿಯನ್ನು ಕೊಡ್ತಾರಾ, ಅಂದರೆ ಅನುಮತಿಯನ್ನು ಕೊಡ್ತಾರಾ ರಾಹುಲ್ ಗಾಂಧಿಯವರು, ಅಥವಾ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಅನ್ನುವಂಥದ್ದೊಂದು ಏನಾದರೂ ಸುಳಿವನ್ನು ಕೊಡ್ತಾರಾ, ಇಲ್ಲ ಆ್ಯಸ್ ಇಟ್ ಈಸ್ ಏನಿದೆ ಇದೇ ಸಚಿವ ಸಂಪುಟ ಇದೇ ಕಂಟಿನ್ಯೂ ಆಗಲಿ ಅನ್ನುವಂಥ ಒಂದು ಸಲಹೆಯನ್ನು ಏನಾದರೂ ಕೊಡ್ತಾರಾ?
ಹೀಗೆ ಹಲವಾರು ಕುತೂಹಲಗಳು, ವಿಮರ್ಶೆಗಳು, ವ್ಯಾಖ್ಯಾನಗಳು CM ಸಿದ್ದರಾಮಯ್ಯನವರ ನವದೆಹಲಿ ಪ್ರವಾಸದಿಂದ ಹೊರಹೊಮ್ಮಿದ್ರೆ ಅತ್ತ ಹಿರಿಯ ಶಾಸಕರುಗಳು ಯಾವ ರೀತಿಯಾಗಿ ಈ ಒಂದು ಹೈಕಮಾಂಡ್ ಮೇಲೆ ಒತ್ತಡವನ್ನು ಏರ್ತಾರೆ ಎನ್ನುವಂಥದ್ದು ಕೂಡ ಸದ್ಯದ ಕುತೂಹಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.